ಬನ್ನಿ ಲವ್ ಮೆಸೇಜ್ ಏನಿದೆ ನೋಡೋಣ. ಓಕೆ, ಸೊ ತುಂಬ ನೋವು ಮಾಡಿದ್ದೀರಾ. ಅವ್ರ ಮನಸ್ಸನ್ನ ನೀವು ಮುರಿದಾಗಿಂದ ಅವರಿಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿನ್ನನ್ನು ನಾನೇನು ಮಿಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮೆಸೇಜ್ ಮಾಡಬೇಕು, ಮಾತಾಡಬೇಕು ಅಂತ ಅನಿಸುತ್ತೆ, ಆದರೆ ಮಾತಾಡೋಕ್ಕಾಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಲ್ಲಿ ನಿನ್ನನ್ನು ನೋಡ್ತಾ ಇದ್ದೀನಿ ತುಂಬ ಅಂತ ಹೇಳ್ತಾ ಇದ್ದಾರೆ. ನಾನು ನಿನ್ನನ್ನು ಉಪಯೋಗಿಸ್ಕೊಂಡೆ, ನಿನಗೆ ಗೊತ್ತಾಗಲಿಲ್ಲ ಅದು ಅಂತ ಹೇಳ್ತಿದ್ದಾರೆ. ಸೊ ನೀನು ನನ್ನ ಮನಸ್ಸನ್ನು ಮುರಿದೆ, ಹಾಗಾಗಿ ನಾನು ನಿನ್ನನ್ನು ಉಪಯೋಗಿಸ್ಕೊಂಡೆ ಅಂತ ಹೇಳ್ತಿದ್ದಾರೆ. ನಿನ್ನ ಮನಸ್ಸಿಗೆ ನನ್ನ ಮನಸ್ಸಿಗೆ ನೀನು ನೋವು ಮಾಡಿದ್ರಿಂದ ನಾನು ತುಂಬ ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂತ ಹೇಳ್ತಿದ್ದಾರೆ. ನಂಗನ್ಸುತ್ತೆ ಇದು ನಿಮ್ಮ ಎನರ್ಜಿ ಕೂಡ ಆಗಿರಬಹುದು ಅಂತ. ಸೊ ಸೋಷಿಯಲ್ ಮೀಡಿಯಲ್ಲಿ ಟಾಕ್ ಮಾಡ್ತಾ ಇದ್ದೀನಿ, ನಿನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಾತಾಡು ನೀನು ನನ್ನ ಜೊತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ತುಂಬ ಜಲಸ್ ಫೀಲ್ ಆಗುತ್ತೆ ಬೇರೆಯವ್ರ ಜೊತೆ ನಿನ್ನನ್ನು ಶೇರ್ ಮಾಡೋಕ್ಕೆ, ಬೇರೆಯವ್ರ ಜೊತೆ ನಿನ್ನನ್ನು ನೋಡೋಕ್ಕೆ. ಬಟ್ ಅದನ್ನು ಹೇಳೋಕ್ಕೆ ನನಗೆ ಭಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಯು ಮ್ಯಾರಿ ಯು. ಸೊ ಮದುವೆ ಆಗಬೇಕಂತೆ. ಹೆಲ್ಪ್ಲೆಸ್ ಆಗಿದ್ದೀನಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾನು ಯಾವತ್ತೂ ವಾಪಸ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದೊಂದು ಜನರಲ್ ರೀಡಿಂಗ್ ಆಗಿದೆ. ಈ ಕಾರ್ಡಲ್ಲಿ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಬಹುದು, ವಾಟ್ಸಪ್ ಮಾಡಿ. ಸೊ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ನೀನು ನನ್ನ ಜೀವನಕ್ಕೆ ಬರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಲಾಸ್ಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ನಿನ್ನದೇ ಆಲೋಚನೆ ನನಗೆ ಅಂತ ಹೇಳ್ತಿದ್ದಾರೆ. ಐ ಡಂಪ್ಡ್ ಯು ಅಂತ ಹೇಳ್ತಿದ್ದಾರೆ. ಸ್ಲೀಪ್ಲೆಸ್ ನೈಟ್ ಆಗಿದೆ ನಂದು ಅಂತ ಹೇಳ್ತಿದ್ದಾರೆ. ತುಂಬ ಫೀಲಿಂಗ್ಸ್ ಇದೆ ನಿನಗೋಸ್ಕರ ನನಗೆ ಅಂತ ಹೇಳ್ತಿದ್ದಾರೆ. ನಾನು ನಿನಗೆ ಚೀಟ್ ಮಾಡಿದ್ದೀನಿ, ನಿನ್ನ ಮೇಲೆ ತುಂಬ ಚೀಟಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾ ತುಂಬ ಗಾಸಿಪ್ ಕೂಡ ಮಾಡಿದ್ದೀನಿ ನಿನ್ನ ಬೆನ್ನ ಹಿಂದೆ ಅಂತ ಹೇಳ್ತಿದ್ದಾರೆ. ಸೊ ಇಂಥವ್ರ ಸಹವಾಸ ಬೇಗ, ಅಲ್ಪರ ಸಂಘ ಅಭಿಮಾನ ಭಂಗ ಅಂತ ಹೇಳ್ತಾರೆ. ಸೊ ನಿನ್ನ ಬಿಡೋಕ್ಕಾಗ್ತಾ ಇಲ್ಲ, ನಿನ್ನನ್ನು ಮರೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಎಲ್ಲ ಹಾಡುಗಳು ನಿಂದೇ ನೆನಪು ತರಿಸ್ತಾ ಇದೆ. ನಿನ್ನದೇ ನೆನಪು ದಿನವೂ ಮನದಲ್ಲಿ. ಸೊ ನಿನಗೆ ತುಂಬ ರೆಸ್ಪೆಕ್ಟ್ ಕೊಟ್ಟೆ ನಾನು, ಆ ಥರ ರೆಸ್ಪೆಕ್ಟ್ ಯಾರಿಗೂ ಕೊಟ್ಟಿಲ್ಲ. ಸೊ ನನ್ನ ಲೈಫನ್ನೇ ನಿನಗೋಸ್ಕರ ಕೊಡಬೇಕು ಅಂತ ಅನಿಸುತ್ತೆ. ಬೇರೆ ಬೇರೆ ರೊಮ್ಯಾಂಟಿಕ್ ಇಂಟ್ರೆಸ್ಟಲ್ಲಿ ಇದ್ದೀನಿ ನಾನು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಐ ಆಮ್ ನಾಟ್ ಲವ್ವಿಂಗ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಸೊ ಫ್ಯಾಮಿಲಿ ಜೊತೆ ಮಾತಾಡಿದ್ದೀನಿ, ನೀನು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ನೀವು ತುಂಬ ಸುಂದರವಾಗಿದ್ದೀರಾ ಅಂತ ಹೇಳ್ತಿದ್ದಾರೆ. ನೀನೇ ನನ್ನ ಸೋಲ್ ಮೇಟ್ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಸೊ ನೀನು ನಾನು ಯಾವತ್ತೂ ಕ್ಷಮಿಸಲ್ಲ, ನಂದು ಹೆಲ್ತಿ ರಿಲೇಷನ್ಶಿಪ್ ಇಲ್ಲ, ನನಗೆ ಹೆಲ್ತಿ ಬೌಂಡ್ರೀಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ತುಂಬ ಕಾಪಿ ಮಾಡ್ತೀನಿ, ನೀನು ಮಾಡಿದ್ದೆ ಮಾಡೋದು ನಾನು ಅಂತ ಹೇಳ್ತಿದ್ದಾರೆ. ನೀನು ವಾಯ್ಸ್ ಕೇಳಿಸ್ಕೊಬೇಕು ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಡೀಪ್ ಲವಲ್ಲಿ ಇದ್ದೀನಿ ನಿನ್ನ ಜೊತೆ ಅಂತ ಹೇಳ್ತಿದ್ದಾರೆ. ನಾನು ನಿನ್ನ ಮೇಲೆ ರಿವೆಂಜ್ ತೊಗೊಳ್ತೀನಿ ಅಂತ ಹೇಳ್ತಿದ್ದಾರೆ. ಕೆಲವರು ಸಾರಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಐ ವಿಶ್ ಯು ವುಡ್ ವಾಂಟ್ ಟು ಮೀ. ನಿಮಗೂ ಬೇಕು ಅಂತ ಅನ್ನಿಸ್ಬೇಕಾಗಿತ್ತಂತೆ. ನಿಮ್ಮಿಬ್ಬರ ನೆನಪುಗಳನ್ನ ಅವರು ಮೆಲುಕು ಹಾಕ್ತಾ ಇದ್ದಾರಂತೆ. ನಿಮ್ಮ ಸುಂದರವಾದಂಥ ಮುಖ ಅವರ ಮೈಂಡಲ್ಲಿ ಯಾವಾಗಲೂ ಇದೆಯಂತೆ. ನಿಮ್ಮ ಪಿಕ್ಚರ್ನೇ ನೋಡ್ತಾ ಇರ್ತಾರಂತೆ. ಹಗಲುಗನಸು ಕಾಣ್ತಾ ಇದ್ದಾರಂತೆ. ಓಕೆ, ಇದಿಷ್ಟು ಅವರಿಂದ ಬಂದಂಥ ಸೀಕ್ರೆಟ್ ಅನ್ಟೋಲ್ಡ್ ಮೆಸೇಜಸ್. ಓಕೆ, ಸೊ ಅವರು ಹೇಳದೆ ಉಳಿದ ಮಾತುಗಳು. ಸದ್ಯಕ್ಕೆ ಅವರು ನಿಮ್ಮನ್ನು ಓವರ್ ಆಗಿ ಮಿಸ್ ಮಾಡ್ತಿದ್ದಾರೆ. ಮುಗಿದು ಹೋಯ್ತು ಎಲ್ಲವೂ ಅಂತ ಅಂದ್ಕೊಂಡಿದ್ದಾರೆ. ನೀವು ಸುಳ್ಳು ಹೇಳ್ತೀರಾ ಅನ್ನೋದು ಅವರ ವಾದ ಆಗಿದೆ. ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ. ಟೇಕ್ ಕೇರ್, ಬಾಯ್, ನಮಸ್ತೆ.